ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನವೆಂಬರ್ನಲ್ಲಿ ಈ 3 ರಾಶಿಯವರಿಗೆ ತುಂಬ ಲಕ್ಕಿದೆ. ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ನೋಡಿ. ವೈದ್ಯಕೀಯ ಜ್ಯೋತಿಷದಲ್ಲಿ ಕರ್ಮವನ್ನು ನೀಡುವ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದ್ದು, ಒಂದು ರಾಶಿಯಲ್ಲಿ ಹೆಚ್ಚು ಕಾಲ ಸಂಚಾರ ಮಾಡುತ್ತದೆ. ಶನಿಯು ಒಂದು ವರ್ಷದಲ್ಲಿ ಸುಮಾರು 2.5 ವರ್ಷಗಳ ಕಾಲ ಇರುತ್ತಾನೆ. ಪರಿಣಾಮವಾಗಿ ಮತ್ತೆ ಅದೇ ರಾಶಿಗೆ ಮರಳಲು 30 ವರ್ಷಗಳು ಬೇಕಾಗುತ್ತದೆ. ಪ್ರಸ್ತುತ ಶನಿಯು ಗುರುವಿನ ರಾಶಿಯಾದ ಮೀನದಲ್ಲಿ ಹಿಮ್ಮುಖವಾಗಿ ಸಾಗುತ್ತಿದ್ದಾನೆ ಮತ್ತು ನವೆಂಬರ್ನಲ್ಲಿ ಅದೇ ರಾಶಿಯಲ್ಲಿ ನೇರವಾಗುತ್ತಾನೆ. ಮೀನದಲ್ಲಿ ಶನಿಯ ಉಪಸ್ಥಿತಿಯು ವಿವಿಧ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸುವುದನ್ನು ಮುಂದುವರಿಸುತ್ತದೆ. ಅದೇ ರೀತಿ ಶನಿಯು ಕರ್ಕದಲ್ಲಿ ಗುರುವಿನೊಂದಿಗೆ ವಿಪರೀತ ರಾಜಯೋಗವನ್ನು ರೂಪಿಸುತ್ತಾನೆ. ಗುರುವು ಡಿಸೆಂಬರ್ 5ರವರೆಗೆ ಕರ್ಕದಲ್ಲಿ ಇರುತ್ತಾನೆ. ಈ ಅದೃಷ್ಟ ರಾಶಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವೃಶ್ಚಿಕ ರಾಶಿ. ಗುರು ಮತ್ತು ಶನಿಯ ವಿಪರೀತ ರಾಜಯೋಗವು ವೃಶ್ಚಿಕ ರಾಶಿ ಚಕ್ರದ ಜನರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು. ಈ ವರ್ಷ ಅವರಿಗೆ ಸಂತೋಷವನ್ನು ತರಲಿದೆ. ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಶನಿ 5ನೇ ಮನೆಯಲ್ಲಿ ಉತ್ತುಂಗದಲ್ಲಿರುತ್ತಾನೆ ಮತ್ತು ಗುರು ಅದೃಷ್ಟದ ಮನೆಯಲ್ಲಿ ಉತ್ತುಂಗದಲ್ಲಿರುತ್ತಾನೆ. ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಯ ಸ್ಥಳೀಯರು ಕರ್ಮ ಮತ್ತು ಅದೃಷ್ಟ ಎರಡನ್ನೂ ಪಡೆಯಬಹುದು. ನಕಾರಾತ್ಮಕ ಪ್ರಭಾವಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ದೇವತೆಗಳ ಗುರು 2ನೇ ಮತ್ತು 5ನೇ ಮನೆಗಳನ್ನು ಆಳುತ್ತಾನೆ. ಆದರೆ 3ನೇ ಮತ್ತು 4ನೇ ಮನೆಗಳ ಅಧಿಪತಿ ಶನಿ 5ನೇ ಮನೆಯಲ್ಲಿ ಸಾಗುತ್ತಿದ್ದಾನೆ. ಪರಿಣಾಮವಾಗಿ ಎರಡೂ ಗ್ರಹಗಳು ಈ ರಾಶಿ ಚಕ್ರ ಚಿಹ್ನೆಯ ಸ್ಥಳೀಯರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ತರಬಹುದು. ಹೂಡಿಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಬಹುದು. ನಿಮ್ಮ ಹಣವನ್ನು ಸರಿಯಾದ ದಿಕ್ಕಿನಲ್ಲಿ ಖರ್ಚು ಮಾಡುವಲ್ಲಿ ಅಥವಾ ಹೂಡಿಕೆ ಮಾಡುವಲ್ಲಿ ನೀವು ಯಶಸ್ವಿಯಾಗಬಹುದು. ಅಪೂರ್ಣ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಮತ್ತು ಮನೆಯ ವಾತಾವರಣವು ಸುಧಾರಿಸುತ್ತದೆ. ಎರಡನೆಯದಾಗಿ ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವಿಪರೀತ ರಾಜಯೋಗವು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಈ ರಾಶಿಯಲ್ಲಿ ಗುರುವು ಮೊದಲ ಮನೆಯಲ್ಲಿ ಮತ್ತು ಶನಿ 9ನೇ ಮನೆಯಲ್ಲಿದ್ದಾರೆ. ಗುರುವಿನ ದೃಷ್ಟಿಯೂ ಸಹ ಶನಿಯ ಮೇಲೆ ಬೀಳುತ್ತಿದೆ. ಪರಿಣಾಮವಾಗಿ ಈ ರಾಶಿ ಚಕ್ರದ ಸ್ಥಳೀಯರು ಕಡಿಮೆ ಅಶುಭ ಫಲಿತಾಂಶವನ್ನು ಮತ್ತು ಹೆಚ್ಚು ಶುಭ ಫಲಿತಾಂಶವನ್ನು ಅನುಭವಿಸಬಹುದು. ಗುರುವು 6ನೇ ಮತ್ತು 9ನೇ ಮನೆಗಳನ್ನು ಆಳುತ್ತಾನೆ ಮತ್ತು ಶನಿಯು 7ನೇ ಮತ್ತು 8ನೇ ಮನೆಗಳನ್ನು ಆಳುತ್ತಾನೆ. ಪರಿಣಾಮವಾಗಿ ಈ ಎಲ್ಲ ಮನೆಗಳು ಸಕ್ರಿಯಗೊಳ್ಳುತ್ತದೆ. ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಯ ಸ್ಥಳೀಯರು ಸಾಲದಿಂದ ಪರಿಹಾರವನ್ನು ಪಡೆಯಬಹುದು ಮತ್ತು ತಮ್ಮ ಶತ್ರುಗಳ ಮೇಲೆ ಜಯ ಗಳಿಸಬಹುದು. ಶನಿಯು 9ನೇ ಮನೆಯಲ್ಲಿದ್ದು 3ನೇ ಮನೆಯ ದೃಷ್ಟಿಯಲ್ಲಿದ್ದಾನೆ. ಇದು ನಿಮ್ಮ ಕೆಲಸದ ಕಾರಣದಿಂದಾಗಿ ವರ್ಗಾವಣೆ ಅಥವಾ ಸ್ಥಳಾಂತರಕ್ಕೆ ಕಾರಣವಾಗಬಹುದು. ನಿಮ್ಮ ವೈವಾಹಿಕ ಜೀವನವು ಸುಧಾರಿಸುತ್ತದೆ ಮತ್ತು ಅವಿವಾಹಿತ ವ್ಯಕ್ತಿಗಳಿಗೆ ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು. ಅದೃಷ್ಟದ ಮನೆ ಸಕ್ರಿಯಗೊಂಡಾಗ ನಿಮ್ಮ ಅದೃಷ್ಟವು ವೇಗವಾಗಿ ಏರುತ್ತದೆ. ನಿಮ್ಮ ಮಕ್ಕಳಿಂದಲೂ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು. ಕೊನೆಯದಾಗಿ ಧನುರಾಶಿ. ಧನುರಾಶಿಯ ಜನರಿಗೆ ವಿಪರೀತ ರಾಜಯೋಗವು ಅತ್ಯಂತ ಪ್ರಯೋಜನಕಾರಿಯಾಗಲಿದೆ. ಗುರುವು ಈ ರಾಶಿಯ 8ನೇ ಮನೆಯಲ್ಲಿ ಉತ್ತುಂಗದಲ್ಲಿದ್ದು ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ. ಪರಿಣಾಮವಾಗಿ ಗುರು ಮತ್ತು ಶನಿಯ ಸಂಯೋಗದಿಂದ ರೂಪುಗೊಂಡ ಈ ರಾಜಯೋಗವು ಕಷ್ಟಕರ ಸಂದರ್ಭಗಳಲ್ಲಿಯೂ ಸಹ ಪ್ರಯೋಜನಗಳನ್ನು ನೀಡುತ್ತದೆ. ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ವ್ಯಕ್ತಿತ್ವವು ಸುಧಾರಿಸುತ್ತದೆ. ಇದಲ್ಲದೆ ಗುರುವು ಸಂಪತ್ತಿನ ಮನೆಯ ದೃಷ್ಟಿಕೋನವನ್ನು ಹೊಂದಿರುತ್ತಾನೆ ಮತ್ತು ಶನಿಯು ಈ ಮನೆಯ ಅಧಿಪತಿ. ಪರಿಣಾಮವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಲ್ಲಿ ನೀವು ಯಶಸ್ವಿಯಾಗಬಹುದು. ನೀವು ನಿಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು. ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ವಿದೇಶದಿಂದ ಬರುವ ಆದಾಯವು ಸಹ ಗಮನಾರ್ಹ ಲಾಭಗಳನ್ನು ತರಬಹುದು. ಇಂದಿನ ಹೂಡಿಕೆಗಳು ಗಮನಾರ್ಹ ಲಾಭ ಮತ್ತು ಆಸ್ತಿಯನ್ನು ನೀಡಬಹುದು. ಶನಿಯು ನೇರವಾಗಿ ತಿರುಗುವುದರಿಂದ ಸ್ಥಗಿತಗೊಂಡ ಕೆಲಸಗಳು ಪುನರಾರಂಭಗೊಳ್ಳುತ್ತದೆ. ಹೆಚ್ಚುವರಿ ನೀವು ವ್ಯವಹಾರಗಳಲ್ಲಿ ಗಮನಾರ್ಹ ಲಾಭಗಳನ್ನು ಪಡೆಯಬಹುದು. ನೋಡಿದಿರಲ್ಲ ಸ್ನೇಹಿತರೆ, ನವೆಂಬರ್ ತಿಂಗಳಿನಲ್ಲಿ ಯಾವ ರಾಶಿಗೆ ರಾಜಯೋಗ ಇದೆ ಎಂದು. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.